ಇನ್ನು ವಿಜಯಪುರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಪೆಟ್ರೋಲ್ ಲೀಟರ್ಗೆ 91 ಪೈಸೆ, ಡೀಸೆಲ್ ಲೀಟರ್ಗೆ 94 ಪೈಸೆ ಹೆಚ್ಚಳ ಆಗಿದೆ. ಜನ ಕಂಗಾಲಾಗಿದ್ದಾರೆ. ತೈಲ ದರ ಏರಿಕೆ ಬೆನ್ನಲ್ಲೇ ದಿನಬಳಕೆ ವಸ್ತುಗಳ ದರ ಕೂಡ ಏರಿಕೆ ಆಗುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ ಜನ. ತೈಲ ದರವನ್ನ ನಿಯಂತ್ರಣ ಮಾಡಿ ಅಂತ ಕೋಲಾರದ ಜನ ಹೇಳ್ತಿದ್ದಾರೆ. ಮೋದಿ ಕರೆಗೆ ಕೈ ಜೋಡಿಸಬೇಕು ಅಂತ ಹೇಳಿದ್ದಾರೆ ಕೆಲ ಜನರು. ಇನ್ನು ಕೆಲವರು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ತಲಾ ₹3 ಹೆಚ್ಚಳವಾಗಿತ್ತು. ಜನರಿಗೆ ಶಾಕ್ ಎದುರಾಗಿತ್ತು. ಈಗ ಏನಿದ್ದಾರೆ ಮತ್ತೆ ಕೆಲ ದಿನಗಳ ನಂತರದಲ್ಲಿಯೇ ಮತ್ತೆ ಈಗ ಪೆಟ್ರೋಲ್ ದರ 91 ಪೈಸೆಯಷ್ಟು ಹೆಚ್ಚಾದರೆ ಡೀಸೆಲ್ ದರ 94 ಪೈಸೆಯಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ನಾವೀಗ HP ಪೆಟ್ರೋಲ್ ಬಂಕ್ನಲ್ಲಿದ್ದೀವಿ. ಇವತ್ತಿನ ದರ ಏನಿದೆ ಮೊದಲಿಗೆ ನೋಡ್ಬಿಡೋಣ. ಇವತ್ತಿನ ಪೆಟ್ರೋಲ್ ದರ ಬಂದು ₹106.88 ಇದೆ. ಇದೇ ದರ ಏನಂತಂದರೆ ನಿನ್ನೆ ₹105.94 ಅಷ್ಟಿತ್ತು. ಡೀಸೆಲ್ ದರ ₹94.85 ಇದೆ ಇವತ್ತು. ಆದರೆ ನಿನ್ನೆ ನೋಡಿದ್ರೆ ₹93.91 ಅಷ್ಟಿತ್ತು. ಈಗ ಏನಿದ್ದಾರೆ ದಿಢೀರಾಗಿ ಒಂದು ಕಡೆಗೆ ಪೆಟ್ರೋಲ್ 91 ಪೈಸೆ, ಡೀಸೆಲ್ 94 ಪೈಸೆಯಷ್ಟು ಏರಿಕೆ ಆಗಿರುವಂಥದ್ದು. ಮೊನ್ನೆ ಅಷ್ಟೇ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ₹3 ಹೆಚ್ಚಳ ಆಗಿತ್ತು. ಈಗ ಮತ್ತೆ ನೋಡ್ತಾ ಇದ್ರೆ ಈಗ 91 ಪೈಸೆ 94 ಪೈಸೆಯಷ್ಟು ಪೆಟ್ರೋಲ್ ಡೀಸೆಲ್ ದರ ಈಗ ಏರಿಕೆ ಆಗಿರೋದು. ಇದು ಇನ್ನೊಂದು ರೀತಿಯ ಶಾಕ್ ಅನ್ನುವಂಥದ್ದು. ಈ ದರ ಇಲ್ಲಿಗೆ ನಿಲ್ಲೋದಿಲ್ವಾ, ದರ ಏರಿಕೆ ಅಂತಕ್ಕಂಥ ಆತಂಕ ಈಗ ಸಹಜವಾಗಿ ಉಂಟಾಗುತ್ತೆ. ಮೊನ್ನೆ ಎಷ್ಟು ನೋಡ್ತಾ ಇದ್ವಿ, ₹3 ಪೆಟ್ರೋಲು ಡೀಸೆಲ್ ದರ ಏರಿಕೆ ಆಗಿತ್ತು. ಕೆಲ ದಿನಗಳ ನಂತರದಲ್ಲಿ ಮತ್ತೆ 91 ಪೈಸೆ 94 ಪೈಸೆ ಹೆಚ್ಚಳ ಆಗಿದೆ. ಏನು ಅನಿಸ್ತಾರೆ? ಏನಿಲ್ಲ ಸರ್, ಇದು ಸಾಮಾನ್ಯ ಜನರಿಗೆ ಏನೈತಿ ತುಳಿಯುವಂಥ ಕೆಲಸ ಆಗ್ತದೆ. ಈಗ ಅವ್ರೇನು ನಾಟಕ ಮಾಡತ್ತಾರ್ರಿ, ಒಂದು MLCಗಳು MLA MP ಗಳು ಚಾರ್ಜಿಂಗ್ ಗಾಡಿ ತೊಗೊಂಡು ನಾಟಕ ಮಾಡತ್ತಾರೆ ಸರ್. ಇದರಿಂದ ಏನು ಉದ್ಧಾರ ಆಗೋದಲ್ಲ ಸರ್. ಇದು ಬರೀ ಜನರಿಗೆ ತಪ್ಪು ಕಲ್ಪನೆ ತೋರ್ಸಾಕಷ್ಟೇ. ನಾವು ನಿಮ್ಗೆ ಇದು ಮಾಡ್ತೀವಿ ಅಂಥೇಳಿ ಏನೂ ಉಪಯೋಗ ಇಲ್ಲ ಸರ್. ಸರ್ಕಾರ ಏನು ಸಮಸ್ಯೆ ಆಗೋದಂತಾರೆ ಈ ದಿನನಿತ್ಯ ಪೆಟ್ರೋಲ್ ತೈಲದಲ್ಲಿ ಏರಿಕೆ ಹಾಕೊಂತ ಹೋದ್ರೆ ಸಮಸ್ಯೆಗಳು ಏನು ಉದ್ಭವಿಸ್ತಾವ ಅಂತ ಅನಿಸುತ್ತೆ? ಏನಿಲ್ಲ ಸರ್, ಈಗ ನೋಡ್ಬೋದು, ಈಗ ಸಾಮಾನ್ಯ ಡೆಲಿವರಿ ಬಾಯ್ಸ್ ಇರ್ತಾರೆ ಸರ್. ಅವ್ರು ಅಷ್ಟೇ ಒಂದು ₹10 ಅಷ್ಟು ಇದು ಮಾಡ್ತಿರ್ತಾರೆ. ಅದರಿಂದ ಭಾಳ ಜನರಿಗೆ ತೊಂದರೆ ಆಗತ್ತೆ ಸರ್ ಪೆಟ್ರೋಲ್ ಹೆಚ್ಚಳ ಆಗೋದ್ರಿಂದ. ಅಲ್ಲಿ ಯುದ್ಧದ ಪರಿಸ್ಥಿತಿ ಮತ್ತು ಕೆಲವೊಂದು ಟ್ಯಾಕ್ಸಸ್ ಅಲ್ಲಿ ಹಡಗು ಬರಬೇಕಾದ್ರೆ ಇದು ಮಾಡ್ತಾ ಇದ್ದಾರಲ್ಲ, ಈ ಚೈನಾ ಅಮೇರಿಕಾಗಳದ್ದು ಆ ದೇಶದಿಂದ ನಮಗೆ ಇದು ಆಗ್ತಾ ಇರೋದು. ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ನಮ್ಮ ಶರೀರಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಪ್ಪ ಅಂತಂದರೆ ನಾವು ಗಾಡಿಗಳನ್ನು ಬಿಟ್ಟು ಸೈಕಲ್ ಬಾಯ್ ವಾಕ್ ಹತ್ತಿರ ಇದ್ದರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೆ ಎಲ್ಲ ಕಡೆ ಅರ್ಧ ಕಿಲೋಮೀಟ್ರ್ ಐತಿ ಗಾಡಿ ತೊಗೊಂಡು ಹೋಗ್ತಾರೆ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ಹೋಗ್ತಾರೆ ಆ ಕಡೆ ಹೊರಗಡೆ ಈ ಕಡೆ. ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮ ಶರೀರಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವೇನು ಮಾಡಬೇಕು, ಸೈಕಲ್ ಉಪಯೋಗಿಸಿ ವಾಕಿಂಗ್ ಮಾಡಿ ನಾವು ನಮ್ಮ ದೇಶದ ಭವಿಷ್ಯನ ನಾವು ಕಾಪಾಡಬೇಕು. ಇದೊಂದು ರೀತಿ ಆಯಿತು. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾದಾಗೆಲ್ಲ ನಾವು ನೋಡ್ತಾ ಇದ್ದೀವಿ ದಿನಬಳಕೆ ವಸ್ತುಗಳ ದರ ಕೂಡ ಹೆಚ್ಚಳಾಗುತ್ತೆ. ಒಬ್ಬರಿಗೂ ಅದು ಭಾರ ಬೀಳ್ತೈತಿ. ಅದಕ್ಕೆ ನರೇಂದ್ರ ಮೋದಿಜಿ ಅವರು ಏನು ಹೇಳಿದರು, ಬಡತನ ಪರಿಸ್ಥಿತಿ ಮತ್ತೆ ಬರಬಹುದು ಅಂತ. ಅದಕ್ಕೆ ಹೇಳಿದ್ರಪ್ಪ ಅಂತಂದ್ರೆ ಈಗ ಎಲ್ಲ ರೇಟ್ಗಳು ಜಂಪ್ ಆಗುತ್ತಾವೆ. ಈಗ ₹4 ಜಂಪ್ ಆಯ್ತದ ತಿಳ್ಕೊರಿ. ಪ್ರತಿಯೊಂದು ಕಾಳು ಕಡಿ ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇದಕ್ಕೆ ಬೇಕು. ಅದು ಮತ್ತು ಹಮಾಲಿನೂ ಜಾಸ್ತಿ ಆಗೋದು. ಅದಕ್ಕೋಸ್ಕರ ನಾವು ಆದಷ್ಟು ಮಹಂಗಾಯಿಯನ್ನು ಕಡಿಮೆ ಆಗಬೇಕಪ್ಪ ಅಂತಂದ್ರೆ, ತುಟ್ಟಿ ಹಾಕಿ ಕಡಿಮೆ ಆಗಬೇಕಪ್ಪ ಅಂತಂದ್ರೆ ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ನಮ್ಗೆ. ಜೀವನಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.